ಜೈಲಿನ ಒಳಗಡೆ ಇರೋ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ. ರಾಜಾತಿಥ್ಯ ಪಡೆದಂತ ಕಿಲ್ಲಿಂಗ್ ಸ್ಟಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 3 ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸಿಗರೇಟ್, ಕಾಫಿ ಕೊಟ್ಟವರು, ಕುರ್ಚಿ ನೀಡಿದವರು ದರ್ಶನ್ ಸೇರಿ 3 ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಜೈಲು ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಹೇಳಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 22ರ ಸಂಜೆ ನಟ ದರ್ಶನ್ ಗ್ಯಾಂಗ್ ಜೈಲು ಪಾರ್ಟಿ ನಡೆಸಿತ್ತು. ಸಿಸಿ ಕ್ಯಾಮೆರಾಗಳು ಲ್ಯಾಪ್ಸ್ ಆಗಿದೆ, ತನಿಖೆ ನಡೀತಾ ಇದೆ. ಕೈದಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಡಿಜಿಪಿ ಹೇಳಿಕೆ ಕೊಟ್ಟಿದ್ದಾರೆ. 3 ಎಫ್ಐಆರ್ ಈಗ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡಿಐಜಿ ಸೋಮಶೇಖರ್ ಅವರು ಈಗ 3 ಎಫ್ಐಆರ್ ಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಒಂದು ಎಫ್ಐಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ಐಆರ್ ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಅದರ ಬಗ್ಗೆ ಒಂದು ಎಫ್ಐಆರ್ ಆಗ್ತಾ ಇದೆ. ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ ಎಫ್ಐಆರ್ ದಾಖಲಾಗ್ತಾ ಇದೆ. ಇದೆ. Once the FIR is lodged, you will get to know all the details. ಇದೆಲ್ಲ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸು ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ. ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ. ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ಶೇರ್ ಮಾಡ್ಕೊಳ್ತೇವೆ. ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿದ್ದು 22ನೇ ತಾರೀಕು ಆಗಿದೆ ಅಂತ. 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ we will give share more details. CCTV ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ, ಖಂಡಿತ ಆಗಿದೆ. ಸೊ ಅದು ನಾವು we are discussing about that. ಮುಂದಿನ ಅದು ಆ ತರ ಯೋಚನೆ ಬಂದ ನಂತರ ಮಾತಾಡ್ತೀವಿ. 3 FIR ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಜೈಲಿನ ಒಳಗಡೆಯ ಇಂಥ ವಿಚಾರ ಪ್ರತಿ ಬಾರಿ ಹೊರಗಡೆ ಬಂದಾಗ್ಲೂ ಕೂಡ ಒಂದಷ್ಟು ಅಧಿಕಾರಿಗಳ ತಲೆದಂಡ ಆಗುತ್ತೆ. ಬಟ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಯಾವತ್ತೂ ಕೂಡ ಸಿಗದೇ ಇಲ್ಲ. ಈಗ ಈ ದರ್ಶನ್ ವಿಚಾರದಲ್ಲಿ ಆಗಿರುವಂತಹ ಈ ಒಂದು ಬೆಳವಣಿಗೆಗೂ ಕೂಡ 9 ಅಧಿಕಾರಿಗಳ ತಲೆದಂಡ ಆಗಿದೆ. ಸೊ ಯಾರ್ಯಾರು ಪ್ರಮುಖವಾಗಿ, ಜೊತೆಗೆ ದರ್ಶನ್ ವಿರುದ್ಧ ದಾಖಲಾಗಿರುವಂತಹ 3 FIR ಡೀಟೇಲ್ಸ್. ಶ್ವೇತಾ, ಬೆಳಿಗ್ಗೆ 7 ಜನ ಏನು ಸಸ್ಪೆಂಡ್ ಮಾಡಿ ಗೃಹ ಮಂತ್ರಿ ಪರಮೇಶ್ವರ್ ಒಂದು ಆದೇಶವನ್ನ ನೀಡಿದ್ರು, ಅವರು ಎಲ್ಲರೂ ಸಹ ಅಲ್ಲಿದ್ದಂತ ಜೈಲರ್ಗಳು, ಅಂದ್ರೆ ಅಲ್ಲಿ ಜೈಲಿನ ಒಳಗಡೆ ಆ ಬ್ಯಾರಕ್ಗಳನ್ನ ನೋಡ್ಕೊಳ್ತಾ ಇದ್ದಂತ ಜೈಲರು. ಉಳಿದಂತೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಕೇವಲ ಈ ರೀತಿಯಾದಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಕೇವಲ ಸಣ್ಣ ಪುಟ್ಟ ಅಧಿಕಾರಿಗಳ ತಲೆದಂಡ ಮಾಡ್ತಾರೆ, ಜೊತೆಗೆ ಏನು ಹಿರಿಯ ಅಧಿಕಾರಿಗಳು ಸೇಫ್ ಆಗ್ತಾರೆ ಅಂತ. ಇದೀಗ ಪರಮೇಶ್ವರ್ ಅವರು ಅದಕ್ಕೂ ಸಹ ಉತ್ತರವನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಚೀಫ್ ಏನು ಸೂಪರಿಂಟೆಂಡೆಂಟ್ ಆಫೀಸರ್ ಆದಂತಹ ಶೇಷಮೂರ್ತಿ, ಜೊತೆಗೆ ಸೂಪರಿಂಟೆಂಡೆಂಟ್ ಆಗಿದ್ದಂತಹ ಮಲ್ಲಿಕಾರ್ಜುನ್ ಸ್ವಾಮಿ ಅವರನ್ನು ಸಹ ನಾವು ಸಸ್ಪೆಂಡ್ ಮಾಡಿದ್ದೇವೆ. ಇದರಲ್ಲಿ ಇವರ ನಿರ್ಲಕ್ಷ್ಯ ಮತ್ತೆ ಇದರಲ್ಲಿ ನೇರವಾಗಿ ಇದೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ಈ ಘಟನೆ ಬಗ್ಗೆ 3 FIR ಗಳನ್ನ ದಾಖಲು ಮಾಡ್ತೇವೆ ಅಂತೇಳಿ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಕೊನೆಗೂ ದರ್ಶನ್ ಮೇಲೆ ಮತ್ತೊಂದು FIR ದಾಖಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಪ್ರಕರಣದಲ್ಲಿ 3 FIR ಗಳನ್ನ ದಾಖಲು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡಲಾಗ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆ FIR ರಿಜಿಸ್ಟರ್ ಆಗುತ್ತೆ. ಈ ಒಂದು ಜೈಲಿಗೆ ಏನು ಮೊಬೈಲ್ ಫೋನ್ ಅನ್ನ ಬಳಸಿದ್ದು, ಜೊತೆಗೆ ಸಿಗರೇಟ್ ಕೂಡ ಈ ಒಂದು ಜೈಲಿನ ಒಳಗಡೆ ಇಲ್ಲ, ಅವಕಾಶ ಇಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು FIR, ಜೊತೆಗೆ ಅಕ್ರಮವಾಗಿ ಎಲ್ಲವನ್ನ ಜೈಲ್ ಗೇಟ್ ಅನ್ನ ಓಪನ್ ಮಾಡಿ ಒಳಗೆ ತೆಗೆದುಕೊಂಡು ಬಂದದಕ್ಕೆ ಒಂದು ಪ್ರಕರಣ. ಈ 3ರಲ್ಲಿ ಒಂದು ಪ್ರಕರಣ ದರ್ಶನ್ ವಿರುದ್ಧ. ಒಟ್ಟಾರೆಯಾಗಿ ಈ ಒಂದು ಈಗಾಗಲೇ ಏನು ಸಸ್ಪೆಂಡ್ ಆಗಿದ್ದಾರೆ 9 ಜನ ಅಧಿಕಾರಿಗಳು, ಅವರನ್ನು ಈ ಒಂದು FIR ಅಲ್ಲಿ ಸೇರಿಸಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 3 FIR ದಾಖಲು ಆಗ್ತಾ ಇರುವಂಥದ್ದು. ಶ್ವೇತಾ, ಓಕೆ, ಇಲ್ಲಿ ಅಧಿಕಾರಿ ಕೂಡ ಹೇಳಿಕೆ ಕೊಡ್ತಾ ಇದ್ರು, ಜೈಲು DGP ಮಾಲಿನಿ ಕೃಷ್ಣಮೂರ್ತಿ ಅವರು. CC ಕ್ಯಾಮ್ರಾಗಳು ಕೂಡ ಲ್ಯಾಪ್ಸ್ ಆಗಿದೆ, ಅದ್ರ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ ಅಂತ. ಜೊತೆಗೆ ಕೈದಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋದ್ರ ಬಗ್ಗೆಯೂ ಕೂಡ ಈಗ ಚರ್ಚೆ ಆಗ್ತಾ ಇದೆ ಅಂತ. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಸಿಗ್ತಾ ಇದೆ? CC ಕ್ಯಾಮ್ರಾಗಳು ಲ್ಯಾಪ್ಸ್ ಆಗಿದ್ದು ಹೇಗೆ ಹಾಗಾದ್ರೆ?
ಶ್ವೇತಾ, ಈಗಾಗಲೇ ಏನು ಸೂಪರಿಂಟೆಂಡೆಂಟ್ ಮತ್ತೆ ಚೀಫ್ ಸೂಪರಿಂಟೆಂಡೆಂಟ್ ಆಫೀಸರ್ಗಳಿಗೆ ಪ್ರತಿಯೊಬ್ಬರಿಗೂ ಅವರ ಚೇಂಬರ್ನಲ್ಲಿಯೇ CCTV ಮಾನಿಟರ್ ಮಾಡುವಂತಹ ಒಂದು ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ ಅವರು ಚೇಂಬರ್ನಲ್ಲೇ ಕುಳಿತು ಇಡೀ ಜೈಲಿನ ಎಲ್ಲ CCTVಯನ್ನ ಅವರು ವೀಕ್ಷಣೆ ಮಾಡಬಹುದು. ಆ ಆಕ್ಸಿಸ್ ಅನ್ನ ಈಗಾಗಲೇ ಅವ್ರಿಗೆ ಕೊಟ್ಟಿರ್ತಾರೆ. ಹೀಗಾಗಿ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಇಬ್ಬರು ಅಧಿಕಾರಿಗಳು ಏನಿದ್ದಾರೆ ಇವರ ನಿರ್ಲಕ್ಷ್ಯತೆ ಮತ್ತು ಅವ್ಯವಹಾರ ಇದರಲ್ಲಿ ಕಂಡು ಬಂದಿರುವಂಥದ್ದು. ಇಲ್ಲಿ ಪ್ರತಿನಿತ್ಯವೂ ಆ ಬ್ಯಾರಕ್ಗಳ ಬಳಿ ಇರುವಂಥ CCTVಗಳ ಜೊತೆಗೆ ಜೈಲಿನ ಇಡೀ ಎಲ್ಲ ಮೂಲೆಯ CCTVಗಳನ್ನ ಈ ಇಬ್ಬರು ಅಧಿಕಾರಿಗಳು ನೋಡುವಂಥ ಆಕ್ಸೆಸ್ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಈ ಇಬ್ಬರು ಮಲ್ಲಿಕಾರ್ಜುನ್ ಮತ್ತೆ ಈ ಶೇಷಮೂರ್ತಿ ಏನಿದ್ದಾರೆ ಇವರು ಇಬ್ಬರೂ ಸಹ ಅಧಿಕಾರಿಗಳು ಈ CCTVಯನ್ನ ನೋಡಬಹುದಾಗಿತ್ತು. ಆದರೆ ಇವರ ಗಮನಕ್ಕೆ ಬಾರದೆ ಏನು ಈ ಘಟನೆ ನಡೆದಿರೋದಲ್ಲ, ಇವರಿಬ್ಬರು ಶಾಮೀಲಾಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ನಿಟ್ಟಿನಲ್ಲೇ ಇದೀಗ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥದ್ದು. ಮಾಲಿನಿ ಕೃಷ್ಣಮೂರ್ತಿ ಅವರು ನೇರವಾಗಿ ಅವರು ಉತ್ತರವನ್ನ ಕೊಡ್ತಾ ಇದ್ದಾರೆ. CCTV ಮಾನಿಟರಿಂಗ್ ಅಲ್ಲಿ ಜೊತೆಗೆ ನಮ್ಮ ಅಧಿಕಾರಿಗಳ ತಪ್ಪು ಇದರಲ್ಲಿ ಇದೆ ಅಂತ ಹೇಳಿ. ಯಾಕಂದ್ರೆ ಈಗ ಸಸ್ಪೆನ್ಷನ್ ಆಗಿರುವಂತ ಅಧಿಕಾರಿಗಳು ಅದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ. ಹೀಗಾಗಿ ಅವರ ಮೇಲೆ FIR ದಾಖಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.